ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗುರುಸಿದ್ದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹಾಗೂ ಕ್ಯಾಸನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೂಲಿ ಕಾರ್ಮಿಕರು ಈ ಪ್ರಸ್ತುತ ಸಾಲಿನಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದ ಹಿನ್ನೆಲೆಯಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಉದ್ಯೋಗ ನೀಡಬೇಕೆಂದು ಕೂಲಿ ಕಾರ್ಮಿಕರು ಹಾಗೂ ರೈತ ಸಂಘಟನೆ ಮುಖಂಡರುಗಳು ಎಒ ಮಂಜುನಾಥ್ರವರಿಗೆ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಗುರುಸಿದ್ದಾಪುರ ಪಿಡಿಒ ವಾಸು, ಕಂಪ್ಯೂಟರ್ ಆಪರೇಟರ್ ಸಿದ್ದಿಕ್, ಪ್ರಗತಿಪರ ರೈತ ಮುಖಂಡರಾದ ಚಿರಂಜೀವಿ, ನಾಗರಾಜ್, ಮಹಿಳಾ ಹೋರಾಟಗಾರರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚರಣ ಮಂಜುನಾಥ ಬಣದ ಜಗಳೂರು ತಾಲೂಕು ಸಮಿತಿ ವತಿಯಿಂದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತಿ ಕಾರ್ಯಾಲಯ ಜಗಳೂರು ತಾಲೂಕು ಜಗಳೂರು. ವಿಷಯ: ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಗುರುಸಿದ್ದಾಪುರ ಮತ್ತು ಕ್ಯಾಸನಹಳ್ಳಿ ಪಂಚಾಯತಿಗೆ ಬರಗಾಲ ಇರುವುದರಿಂದ ತಾಲೂಕು ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲಿನ ಗುರುಸಿದ್ದಾಪುರ ಮತ್ತು ಗ್ರಾಮ ಪಂಚಾಯತಿ ಕ್ಯಾಸನಹಳ್ಳಿ ಗ್ರಾಮ ಪಂಚಾಯತಿ ಕೂಲಿ ಕಾರ್ಮಿಕರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ವರ್ಷ ಮಳೆ ಬಾರದೆ ಬೆಳೆಗಳಿಲ್ಲ, ಒಣಗಿ ಬರಗಾಲ ಆವರಿಸಿದೆ. ಕೂಲಿ ಕಾರ್ಮಿಕರಿಗೆ ಕೆಲಸದಲ್ಲಿ ನಾವು ಕಾಫಿ ಸೀಮೆಗೆ ಅಥವಾ ಮಂಡ್ಯ ಜಿಲ್ಲೆಗೆ ಕೂಲಿ ಕೆಲಸಕ್ಕೆ ಗುಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣ ಮೇಲಿನ ಎರಡೂ ಪಂಚಾಯತಿಗಳಿಗೂ ಗುಳೆ ಹೋಗುವುದನ್ನು ತಪ್ಪಿಸಲು ಮೇಲಿನ ಕೂಲಿ ಕಾರ್ಮಿಕರಿಗೆ ಪರವಾಗಿ ಚಿಕ್ಕಮಗಳೂರು ಚಿರಂಜೀವಿ ಅಧ್ಯಕ್ಷರು ಜಗಳೂರು ತಾಲೂಕು ಆದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೆಂದರೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತಮ್ಮಲ್ಲಿ ಉದ್ಯೋಗ ನೀಡಬೇಕಂತ ವಂದನೆಗಳೊಂದಿಗೆ. ಗುರುಸಿದ್ದಾಪುರ ಗ್ರಾಮ ಪಂಚಾಯತಿ ಪಿಡಿಒ ವಾಸರವರು ಮನವಿ ನೀಡಲು ಆಗಮಿಸಿದ ಕೂಲಿ ಕಾರ್ಮಿಕರಿಗೆ ಉತ್ತರ ನೀಡಿದ್ದು ಈ ರೀತಿಯಲ್ಲಿ: ಕೆಲಸಗಳು ಕೊಡೋದಕ್ಕೆ ಎಲ್ಲರೂ ಪ್ರಾರಂಭ ಮಾಡ್ತಾರೆ. ನಮಗೂ ಮೇಲಿಂದ ಭಾಳ ಒತ್ತಡ ಐತೆ, ಮ್ಯಾಂಡೇಟ್ಸ್ಗಳನ್ನೆಲ್ಲ ಮಾಡಿರಿ ಅಂತ ಹೇಳಿದ್ದಾರೆ ಜನಗಳು. ಈಗ ನಾವು ಎಲ್ಲ ನೋಡಿದಂಗೆ ಬರಗಾಲ ಐತೆ, ಭಾಳ ಕಷ್ಟ ಐತೆ. ಅವ್ರು ಹೊಲಗಳ ಕೆಲಸ ಇದ್ರೆ ಯಾರು ಬರ್ತಾ ಇರಲಿಲ್ಲ. ಈ ಕೆಲಸ ಇಲ್ಲ, ಕಷ್ಟ ಐತೆ ಅಂತ ಹೇಳಿದ್ದಾರೆ. ನಾವು ಇಷ್ಟು ದಿನ ನಾವು ಮಾಡಿರ್ತಕ್ಕಂಥ ಪಂಚಾಯತಿಯಲ್ಲಿ ಯಾವತ್ತು ಜನ ಬಂದು ಹಿಂಗೆ ಕೆಲಸ ಕೊಡ್ರಿ ಅಂತ ಯಾವತ್ತೂ ನಿನ್ಸ್ಕೊಂಡಲ್ಲ. ನಾವು ಹಂಗೆ ಕೆಲಸ ಕೊಡ್ಕೊಂಬಂದಿದ್ವಿ. ಈಗ ಸ್ವಲ್ಪ ಗೊಂದಲ ಇರೋದ್ರಿಂದ ಅಷ್ಟೇ.